ನಮಸ್ಕಾರ. ಇಂದು ನಾವು ಕೀಟಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋಣ. ಕೀಟಗಳ ವಿಸ್ಮಯ ಲೋಕಕ್ಕೆ ಸುಸ್ವಾಗತ. ಕೀಟಗಳು ನಮ್ಮ ಸುತ್ತಮುತ್ತಲಿರುವ ಒಂದು ಜೈವಿಕ ಇಂದ್ರಗಳು. ಇದರಲ್ಲಿ ಅನೇಕ ತರಹಗಳಿವೆ. ಇವುಗಳಿಂದ ನಮಗೆ ಒಳ್ಳೆಯದೂ ಆಗುವುದು ಮತ್ತು ನಮಗೆ ಹಾನಿ ಮಾಡುವ ಕೀಟಗಳೂ ಉಂಟು. ರೈತ ಬಾಂಧವರಿಗೆ ಉಪಯೋಗವಾಗುವ ಈ ಕೀಟಗಳು ಅನೇಕ ಮಾದರಿ. ರೇಷ್ಮೆ ಹುಳ, ಜೇನು ಹುಳ ತುಂಬ ಉಪಯುಕ್ತಕಾರಿಯಾಗಿದೆ. ಮೀಟ್ ಮತ್ತೆ ಅಂದ್ರೆ ಮಾಂಸ ಮತ್ತೆ ಫಿಶ್ಗೆ ಹೋಲಿಸಿದ್ರೆ ಕೀಟಗಳಲ್ಲಿ ಜಾಸ್ತಿ ಪ್ರೋಟೀನ್ ಇದೆ. ಈಗ ನೀವು ಜಾಸ್ತಿ ಮೀನುಗಳನ್ನ ತಿನ್ನೋದ್ಕಿಂತ ಸ್ವಲ್ಪ ಕೀಟಗಳೆಲ್ಲ ಪ್ರೋಟೀನ್ ನಿಮ್ಗೆ ಬೇಕಾಗಿರುವಂತ ಪ್ರೋಟೀನ್ ಸಿಗುತ್ತೆ, ಹೆಚ್ಚಾಗುತ್ತೆ. ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ. ಈಗ ನೀವು ಮಾಂಸಗಳನ್ನು ತಗೊಂಡ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಬರುತ್ತೆ. ಆದ್ರೆ ಕೀಟಗಳಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ. ಇದರಿಂದ ನಿಮಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರೋದಿಲ್ಲ. ಮೀಟ್ ತಿಂದಾಗ ಬರುವಂತ ಸಮಸ್ಯೆಗಳು ಇದರಲ್ಲಿ ಬರೋದಿಲ್ಲ. ಹಾಗೆ ನಿಮಗೆ ರೋಗ ನಿರೋಧಕ ಶಕ್ತಿಗಳ ಹೆಚ್ಚಾಗುವಂತ ಅಂಶಗಳು ಕೂಡ ಈ ಕೀಟಗಳ ಆಹಾರಗಳಲ್ಲಿ ಸಿಗ್ತವೆ. ಇದ್ರ ಅವೇರ್ನೆಸ್ ಬಗ್ಗೆ ಏನೆಲ್ಲ ಕೆಲಸ ಮಾಡ್ಬೇಕಂದ್ರೆ ಒಂದು ಜನಕ್ಕೆ ಇದನ್ನ ತಿಂದ ಹೆಲ್ತ್ ಬೆನಿಫಿಟ್ ಬಗ್ಗೆ ಇದೇ ಒಂದು ಸ್ಟೆಪ್ ನಮಗೆ. ಹಲವಾರು ಕೀಟಗಳು ಮಾನವರ ಆಹಾರಕ್ಕೆ ಮೂಲವಾಗಿವೆ. ಅವು ಜೇನುತುಪ್ಪ, ರೇಷ್ಮೆಯಂತಹ ಉತ್ಪನ್ನಗಳಿಗೂ ಮೂಲವಾಗಿವೆ. ಔಷಧದಲ್ಲಿ ಮತ್ತು ವೈಜ್ಞಾನಿಕ ಸಂಶೋಧನದಲ್ಲೂ ಈ ಜೀವಿಗಳು ಭಾಗಿಯಾಗಿವೆ. ಈ ಜೀವಿಗಳು ಇಲ್ಲವೆಂದರೆ ಮಾನವನ ಪರಿಪೂರ್ಣ ಜೀವನವೇ ಅಂತ್ಯವಾಗುತ್ತದೆ. ನಮ್ಮ ನಾರ್ತ್ ಈಸ್ಟ್ ಭಾಗಗಳಲ್ಲಿ ಇವುಗಳನ್ನು ಆಹಾರವಾಗಿ ಸೇವನೆ ಮಾಡುವ ಜನರು ಇಂದಿಗೂ ಇದ್ದಾರೆ. ಇವುಗಳಲ್ಲಿ ಪ್ರೋಟೀನ್ಸ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್, ಲೆಸ್ ಫ್ಯಾಟ್ಸ್ ಇವುಗಳು ತುಂಬ ಉಪಯೋಗವಾಗಿವೆ.